ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ನ್ಯೂಸ್ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗಾಗಲೇ ನಿಮಗೆ ಈ ನ್ಯೂಸ್ ಬಗ್ಗೆ ತಿಳಿದಿರಬಹುದು, ಯಾಕಂದ್ರೆ ನಿನ್ನೆ ರಾತ್ರಿನೇ ಬಂದಂತ ನ್ಯೂಸ್. ಹಾಗೆ ತುಂಬಾ ಜನ ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಕೇಳಿದಿರಿ ಈ ನ್ಯೂಸ್ ನ ಬಗ್ಗೆ ಕವರ್ ಮಾಡಿ ಅಂತ. ನೋಡೋಣ ಯಾವ ನ್ಯೂಸ್ ಅದು, ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು, ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಗೆಳೆಯರಿ, ನ್ಯೂಸ್ ಅಂತೂ ಫೆಡರಲ್ ರಿಸರ್ವ್ ಚೇರ್ಮನ್ ಜೆರೋಮ್ ಪವೆಲ್ ಅವರ ಸ್ಪೀಚ್ ಬಗ್ಗೆ ಸಂಬಂಧಪಟ್ಟದ್ದು. ನಿನ್ನೆ ಜಾಕ್ಸನ್ ಹೋಲ್ ಕಾನ್ಫರೆನ್ಸ್ ಅಲ್ಲಿ ಇವರ ಸ್ಪೀಚ್ ಶೆಡ್ಯೂಲ್ ಆಗಿತ್ತು. ಅದರಲ್ಲಿ ಎಕಾನಮಿ ಬಗ್ಗೆ, ಹಾಗೆ ರೇಟ್ ಕಟ್ಸ್ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ, ಗ್ರೋತ್ ಬಗ್ಗೆ ಏನೆಲ್ಲ ಪಾಯಿಂಟ್ಸ್ ಅನ್ನ ಇವರು ಕವರ್ ಮಾಡ್ತಾರೆ, ಅದ್ರ ಮೇಲೆ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗೋ ರೀತಿ ಪರಿಸ್ಥಿತಿ ಇತ್ತು. ಸೊ ಫೈನಲಿ ನಿನ್ನೆ ಜಾಕ್ಸನ್ ಹೋಲ್ ಸಿಂಪೋಸಿಯಂ ನ ಡೇಟಾ ರಿಲೀಸ್ ಆಗಿದೆ, ಅಂದ್ರೆ ಇವರ ಮಾತುಗಳು ಬಂದಿದೆ. ಏನ್ ಹೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ ಗೆಳೆಯರು ನೋಡಬಹುದು. ಫೆಡ್ ಚೇರ್ ಜೆರೋಮ್ ಪವೆಲ್ ಸಿಗ್ನಲ್ಸ್ ಇಂಟ್ರೆಸ್ಟ್ ರೇಟ್ ಕಟ್ ಅಟ್ ಜಾಕ್ಸನ್ ಹೋಲ್, ಟೈಮ್ ಹ್ಯಾಸ್ ಕಮ್, ಇನ್ಫ್ಲೇಷನ್ ರಿಸ್ಕ್ ಹ್ಯಾಸ್ ಶಿಫ್ಟೆಡ್. ನಾನು ಈಗಾಗಲೇ 2 days ಬ್ಯಾಕ್ ವಿಡಿಯೋ ಮಾಡಿದಾಗಲೇ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದೆ. ಅವರು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾವು ರೇಟ್ ಕಟ್ ಮಾಡ್ಬಿಡ್ತೀವಿ ಅಂತ ಅಂತೂ ಖಂಡಿತ ಹೇಳೋದಿಲ್ಲ, ಯಾಕಂದ್ರೆ ಇದು FOMC ಕಮಿಟಿ ನಿರ್ಧಾರ ಮಾಡುವಂತದ್ದು. ಆದ್ರೆ ರೇಟ್ ಕಟ್ ಬಗೆಗೆ ಒಂದು ಕ್ಲೂ ಕೊಡಬಹುದು ಅಥವಾ ಹಿಂಟ್ ಕೊಡಬಹುದು, ಅದ್ರ ಬಗ್ಗೆ ಮಾರ್ಕೆಟ್ ಕಾನ್ಸಂಟ್ರೇಷನ್ ಇದೆ ಅನ್ನೋದನ್ನ. ಸೊ ಅದೇ ರೀತಿ ಅವ್ರು ಹೇಳಿದ್ದಾರೆ, ನೋಡಬಹುದು, ಟೈಮ್ ಹ್ಯಾಸ್ ಕಮ್ ಅಂದ್ರೆ ರೇಟ್ ಕಟ್ ಮಾಡುವಂತ ಸಮಯ ಬಂದಿದೆ. ಇತ್ತೀಚೆಗೆ ಇನ್ಫ್ಲೇಷನ್ ರಿಸ್ಕ್ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಅಂದ್ರೆ ಶಿಫ್ಟಿಂಗ್ ಫೋಕಸ್ ಫ್ರಮ್ ಇನ್ಫ್ಲೇಷನ್ ಟು ಲೇಬರ್ ಮಾರ್ಕೆಟ್. ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇಷ್ಟು ದಿನ ಇನ್ಫ್ಲೇಷನ್ ಮುನ್ನೆಲೆಯಲ್ಲಿ ಇರ್ತಾ ಇತ್ತು, ಈಗ ಲೇಬರ್ ಮಾರ್ಕೆಟ್ ಅಂದ್ರೆ ಎಂಪ್ಲಾಯ್ಮೆಂಟ್ ಮುನ್ನೆಲೆಗೆ ಬಂದಿದೆ. ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗ್ಬೇಕು ಅಂತಂದ್ರೆ ರೇಟ್ ಕಟ್ಸ್ ಆಗ್ಬೇಕು, ಯಾಕಂದ್ರೆ ಮಾರ್ಕೆಟ್ಗೆ ಲಿಕ್ವಿಡಿಟಿ ಬೇಕು. ಲಿಕ್ವಿಡಿಟಿ ಇದ್ರೆ ತಾನೇ ಲೇಬರ್ ಮಾರ್ಕೆಟ್ ಇಂಪ್ರೂವ್ ಆಗೋದು. ಲೇಬರ್ ಮಾರ್ಕೆಟ್ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡಬೇಕು. ಅದನ್ನ ಸೆಂಟ್ರಲ್ ಬ್ಯಾಂಕ್ ಗಳು ಮಾಡುವಂತ ಕೆಲಸ. ಹಾಗಾಗಿ ಅವರು ಆ ಪಾಯಿಂಟ್ ಅನ್ನು ಕೂಡ ಹೈಲೈಟ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು, ಆಸ್ ರಿಸ್ಕ್ ಟು ಎಂಪ್ಲಾಯ್ಮೆಂಟ್ ರೈಸ್, ಇನ್ ಕೇಸ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡದೇನೆ ಇನ್ನೂ ಕಂಟಿನ್ಯೂ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಅಥವಾ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ನೂ ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಅದು ಅಗೈನ್ ಎಕಾನಮಿಗೆ ಇನ್ನೊಂಥರ ಹೊಡೆತವನ್ನ ಕೊಡುತ್ತೆ. ಹಾಗಾಗಿ ಎಲ್ಲ ಸೆಂಟ್ರಲ್ ಬ್ಯಾಂಕ್ ಗಳ ಕೆಲಸನೇ ಅದು. ಈ ಕಡೆ ಇನ್ಫ್ಲೇಷನ್ ಜಾಸ್ತಿ ಆಗೋಗಿಲ್ಲ, ಡಿಫ್ಲೇಷನ್ಗೂ ಹೋಗೋಗಿಲ್ಲ, ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು, ಜೊತೆಗೆ ಗ್ರೋತ್ ಅನ್ನು ಕೂಡ ಕಾಣಬೇಕು. ಆಗ್ಲೇ ನಾವು ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದು. ಅದೇ ಕೆಲಸವನ್ನ ಫೆಡ್ ಕೂಡ ಮಾಡ್ತಾ ಇದೆ, ನಮ್ಮ RBI ಕೂಡ ಮಾಡ್ತಾ ಇದೆ. ಫೆಡರಲ್ ರಿಸರ್ವ್ ನ ಚೀಫ್ ಆಗಿರುವಂತಹ ಪವೆಲ್ ಅವರು ಕೂಡ ಅದೇ ಮಾತುಗಳನ್ನು ಹೇಳಿದ್ದಾರೆ. ನೋಡಬಹುದು, ಯುನೈಟೆಡ್ ಸ್ಟೇಟ್ಸ್ ಫೆಡರಲ್ ರಿಸರ್ವ್ ಚೇರ್ಮನ್ ಜೆರೋಮ್ ಪವೆಲ್ ಆನ್ August 23rd indicated an easing of monetary policy and a cut in interest rate as the risk has shifted from inflation to employment, probably necessitating the Fed to look at the supporting the labor market. ಹಾಗೆ ಇಲ್ಲಿ ನೋಡಬಹುದು, the direction of travel is clear and the timing and pace of rate cuts will depend on incoming data, the evolving outlook and the balance of risk, ಪವೆಲ್ added. ಈ ಸ್ಟೇಟ್ಮೆಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಹಲವು ಅನಲಿಸ್ಟ್ ಗಳ ಪ್ರಕಾರ ಬಹುಶಃ ನೆಕ್ಸ್ಟ್ ಫೆಡ್ ಮೀಟಿಂಗ್ ಅಲ್ಲಿ 50 ಬೇಸಿಸ್ ಪಾಯಿಂಟ್ಸ್ ಕಟ್ ಆಗ್ಬೋದು ಅನ್ನುವಂತ ಎಸ್ಟಿಮೇಟ್ ಕೊಡ್ತಿದ್ದಾರೆ ಹಲವರು. ಇನ್ನು ಕೆಲವರು 25 ಬೇಸಿಸ್ ಪಾಯಿಂಟ್ಸ್ ಆಗ್ಬೋದು ಅಂತಾರೆ. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಹೈಯರ್ ಸೈಡ್ ಇದೆ. ಸೊ ಅದಕ್ಕೆ ಕ್ಲಿಯರ್ ಆಗಿ ಒಂದು ಮೆಸೇಜ್ ಅನ್ನು ಕೂಡ ಅವರು ಈ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಏನಂತಂದ್ರೆ ಇನ್ಕಮಿಂಗ್ ಡೇಟಾ ಹೇಗಿರುತ್ತೆ ಅದು ಡಿಪೆಂಡ್ ಮಾಡುತ್ತೆ ಟೈಮಿಂಗ್ ಅನ್ನ, ಅಂದ್ರೆ ಯಾವಾಗ ರೇಟ್ ಕಟ್ ಮಾಡಬೇಕು ಅನ್ನೋದನ್ನ, ಪೇಸ್ ಆಫ್ ಕಟ್ಸ್ ಅಂದ್ರೆ ಎಷ್ಟು ಕಟ್ ಮಾಡಬೇಕು, 25 ಬೇಸಿಸ್ ಪಾಯಿಂಟ್ಸ್ ಅಥವಾ 50 ಬೇಸಿಸ್ ಪಾಯಿಂಟ್ಸ್ ಅಥವಾ 75 ಬೇಸಿಸ್ ಪಾಯಿಂಟ್ಸ್. ಇದು ಡಿಸೈಡ್ ಆಗೋದು ಬರುವಂತ ಡೇಟಾಗಳ ಮೇಲೆ ಅಂತ ಕೂಡ ಹೇಳಿದ್ದಾರೆ. ಇದು ಕೂಡ ತುಂಬಾನೇ ಒಳ್ಳೆ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಆಗೋದಿಲ್ಲ. ಓವರ್ ಎಕ್ಸ್ಪೆಕ್ಟೇಷನ್ ಇದ್ದಾಗ ಏನಾಗುತ್ತೆ, ಫೆಡ್ ಏನಾದ್ರು ಕಡಿಮೆ ಪ್ರಮಾಣದ ರೇಟ್ ಕಟ್ ಅನ್ನ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 25 ಬೇಸಿಸ್ ಪಾಯಿಂಟ್ಸ್, ಅದು ಅಗೈನ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಮಾರ್ಕೆಟ್ ಮೇಲೆ. ಆದ್ರೆ ಈ ರೀತಿ ಇದ್ದಾಗ ಮಾರ್ಕೆಟ್ ಪ್ರತಿದಿನ ಕೂಡ ಡೇಟಾ ನೋಡ್ತಾ ಇರುತ್ತೆ. ಸೊ ಮಾರ್ಕೆಟ್ಗೆ ಡೇಟಾ ನೋಡಿದಾಗ ಅಲ್ಲಿ ಪಾಸಿಟಿವ್ಸ್ ಇದ್ರೆ ಎಸ್ 50 ಬೇಸಿಸ್ ಪಾಯಿಂಟ್ಸ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡುತ್ತೆ. ಇಲ್ಲಿ ನಾನು ಮಾರ್ಕೆಟ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಅಂತ ಅಂದ್ರೆ ಇನ್ವೆಸ್ಟರ್ಸ್, ಬಿಗ್ ಪ್ಲೇಯರ್ಸ್ ಆಗ್ಬೋದು, ಸ್ಮಾಲ್ ಪ್ಲೇಯರ್ಸ್ ಆಗ್ಬೋದು, ಅಥವಾ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು. ಸೊ ಇನ್ವೆಸ್ಟರ್ಸ್ ಅಂತಾನೆ ಅರ್ಥ ಇಲ್ಲಿ ಮಾರ್ಕೆಟ್ ಅಂದ್ರೆ. ಸೊ ಇನ್ ಕೇಸ್ ಬರುವಂತ ಡೇಟಾ ನೆಗೆಟಿವ್ ಇದ್ದಾಗ ಮಾರ್ಕೆಟ್ ಕೂಡ ಅತಿ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಲ್ಲ, ಆಗ ಕಡಿಮೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುತ್ತೆ. ಸೊ ಅಂತ ಸಮಯದಲ್ಲಿ ಎಷ್ಟೇ ರೇಟ್ ಕಟ್ ಮಾಡಿದ್ರು ಕೂಡ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಇವರು ಕ್ಲಿಯರ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬರುವಂತ ಡೇಟಾ ಮೇಲೆ ಡಿಪೆಂಡ್ ಆಗುತ್ತೆ ಟೈಮಿಂಗ್ ಅಂಡ್ ಪೇಸ್ ಅಂತ. ಸೊ ಈ ಒಂದು ಪಾಯಿಂಟ್ಸ್ ಏನಿದೆ ತುಂಬಾನೇ ಒಳ್ಳೆ ಪಾಯಿಂಟ್ಸ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ಗೆ. ನಂತರ ಈ ಸ್ಟೇಟ್ಮೆಂಟ್ ಬಂದ ನಂತರ ಮಾರ್ಕೆಟ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ, ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಅಂತ ನೋಡೋದಾದ್ರೆ ನೋಡಬಹುದು, 462 ಪಾಯಿಂಟ್ಸ್ ಅಥವಾ 1.14% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 258 ಪಾಯಿಂಟ್ಸ್ ಅಥವಾ 1.47% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ ನಾಸ್ಟಾಕ್ ಅಂಡ್ ಡೌ ಜೋನ್ಸ್ ಎರಡು ಕೂಡ ಈ ನ್ಯೂಸ್ ನ ನಂತರ
ಒಳ್ಳೆ ರಿಯಾಕ್ಷನ್ ಕೊಟ್ಟಿದ್ದಾವೆ ಅಂತ ಹೇಳ್ಬೋದು. ಮಾರ್ಕೆಟ್ ಇದನ್ನ ಅಪ್ರಿಶಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಇವರ ಸ್ಟೇಟ್ಮೆಂಟ್ ಅನ್ನ. ಹಾಗೆ ಇನ್ನು ಸಾಕಷ್ಟು ಪಾಯಿಂಟ್ಸ್ ಅನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಅವರ ಸ್ಪೀಚ್ ಅಲ್ಲಿ. ಕೂಲಿಂಗ್ ಇನ್ಫ್ಲೇಷನ್ ಗಿವ್ಸ್ US Fed ರೂಮ್ ಟು ಕನ್ಸಿಡರ್ ಈಸಿಯರ್ ಮಾನಿಟರಿ ಪಾಲಿಸಿ. ನಂತರ ಸಾಫ್ಟ್ನಿಂಗ್ ಲೇಬರ್ ಮಾರ್ಕೆಟ್ ನೀಡ್ಸ್ ಫೆಡ್ಸ್ ಅಟೆನ್ಷನ್. ಸೊ ಸಾಕಷ್ಟು ಪಾಯಿಂಟ್ಸ್ ಇದೆ. ಯಾಕಂದ್ರೆ ಫೆಡ್ ಅಟೆನ್ಷನ್ ಬೇಕಾಗಿದೆ ಲೇಬರ್ ಮಾರ್ಕೆಟ್ ಇಂಪ್ರೂವ್ ಆಗಬೇಕು ಅಂತಂದ್ರೆ. ಯಾಕಂದ್ರೆ ಇಲ್ಲಿ ಇಂಪ್ರೂವ್ ಆಗಿಲ್ಲ ಅಂದ್ರೆ ಅಗೇನ್ ನಾವು ರಿಸೆಷನ್ ಕಡೆ ಮುಖ ಮಾಡ್ತೀವಿ. ಹಾಗಾಗಿ ಫೆಡರಲ್ ರಿಸರ್ವ್ ಗೆ ಒಂಥರ ಕತ್ತಿಯ ಮೇಲಿನ ನಡಿಗೆ ಅನ್ನೋ ರೀತಿ ಈ ಸನ್ನಿವೇಶ ಇದೆ. ಹಾಗೆ ಈ ಮಂತ್ ಅಲ್ಲಿ ಇನ್ನು ಬರುವಂತ ಡೇಟಾಗಳು ಯಾವ್ಯಾವ ಇದಾವೆ ಅಂತ ನಾವು ನೋಡೋದಾದ್ರೆ CPI ಡೇಟಾ ರಿಲೀಸ್ ಆಗುತ್ತೆ. ಡೇಟ್ ನೋಡಬಹುದು ಸೆಪ್ಟೆಂಬರ್ 11ಕ್ಕೆ. ಸೊ ಸೆಪ್ಟೆಂಬರ್ 11ನೇ ತಾರೀಕು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಅದ್ರ ಮೇಲೆ ಕಣ್ಣಿಡ್ಬೇಕಾಗುತ್ತೆ ಇದರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇಂದ 3 ತಿಂಗಳ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಎಸ್ಟಿಮೇಷನ್ಸ್ ಗಿಂತ ತುಂಬಾನೇ ಕಡಿಮೆ ಬಂದಿತ್ತು. ಸೊ ಈ ಸಲ ಕೂಡ ಅದೇ ರೀತಿ ಬಂದ್ರೆ ಫೆಡರಲ್ ರಿಸರ್ವ್ ಒಂದು ಕಾನ್ಫಿಡೆನ್ಸ್ ಇರುತ್ತೆ ರೇಟ್ ಕಟ್ ಮಾಡ್ಲಿಕ್ಕೆ. ನಂತರ ಜಾಬ್ಲೆಸ್ ಕ್ಲೈಮ್ಸ್ ಇದು ವೀಕ್ಲಿ ರಿಲೀಸ್ ಆಗುತ್ತೆ. ಇದ್ರ ಮೇಲೂ ಕೂಡ ಕಣ್ಣಿದ್ದೇ ಇರುತ್ತೆ. ಮೊನ್ನೆ ತಾನೇ ಒಂದು ವೀಕ್ ನ ಡೇಟಾ ಬಂದಿತ್ತು. ಎಸ್ಟಿಮೇಷನ್ಸ್ ಎಷ್ಟಿತ್ತು ಅಷ್ಟೇ ಬಂತು. ಇದು ವೀಕ್ಲಿ ಅಬ್ಸರ್ವೇಷನ್ ಮಾಡ್ಬೇಕಾಗುತ್ತೆ. ನಂತರ GDP ಡೇಟಾ. ಸೊ GDP ಡೇಟಾ ಕೂಡ ರಿಲೀಸ್ ಆಗುತ್ತೆ. ಅದು ಇದೇ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು ಆಗಸ್ಟ್ 29 2.8% ಫೋರ್ಕಾಸ್ಟ್ ಇದೆ. ಇಲ್ಲಿ ಎಷ್ಟು ಪ್ರಮಾಣದ ಗ್ರೋತ್ ಕಂಡು ಬರುತ್ತೆ ಅದು ಕೂಡ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ. ಯಾವತ್ತು ಅಂತಂದ್ರೆ ನೋಡಬಹುದು ಸೆಪ್ಟೆಂಬರ್ 17-18ಕ್ಕೆ ಮೀಟಿಂಗ್ ಇದೆ, FOMC ಮೀಟಿಂಗ್. ಅವತ್ತು ಡಿಸಿಷನ್ ತಗೊಳ್ಳಿಕ್ಕೆ ಈ ಮುಂಚೆ ನೋಡಿದಂತ ಎಲ್ಲಾ ಡೇಟಾಗಳು ಕಾರಣ ಆಗ್ತವೆ. ಅಲ್ಲೆಲ್ಲ ಪಾಸಿಟಿವ್ ನ್ಯೂಸ್ ಬಂದ್ರೆ ಖಂಡಿತ ಇಲ್ಲಿ ಡಿಸಿಷನ್ ಕೂಡ ಪಾಸಿಟಿವ್ ಆಗಿ ಬರುತ್ತೆ. ಅಲ್ಲೇನಾದ್ರೂ ನೆಗೆಟಿವ್ ಬಂದ್ರೆ ಇಲ್ಲಿನ ನ್ಯೂಸ್ ಕೂಡ ನೆಗೆಟಿವ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ನಾಳೆ ನಮ್ಮ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಈ ನ್ಯೂಸ್ಗೆ? ನಾಳೆ ಅಂತಂದ್ರೆ ಸೋಮವಾರ ಅಂತ ನೋಡಿದ್ರೆ ಬಹುಶಃ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬೋದು. ಬಟ್ ಇನ್ ಕೇಸ್ ಇವತ್ತು ಮಾರ್ಕೆಟ್ ಓಪನ್ ಇದ್ದಿದ್ರೆ ಖಂಡಿತ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿರುತ್ತೆ. ಆದ್ರೆ ಇವತ್ತು ನಾಳೆ ರಜೆ ಇರೋದ್ರಿಂದ ಸೋಮವಾರದಷ್ಟರಲ್ಲಿ ಇನ್ನು ಯಾವೆಲ್ಲ ನ್ಯೂಸ್ಗಳು ಬರ್ತವೆ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಒಂದಂತೂ ಪಾಸಿಟಿವ್ ನ್ಯೂಸ್ ಇದೆ, ನೋಡೋಣ. ಬೇರೆ ಯಾವುದೇ ನೆಗೆಟಿವ್ ನ್ಯೂಸ್ ಬಂದಿಲ್ಲ ಅಂದ್ರೆ ಬಹುಶಃ ಪಾಸಿಟಿವ್ ಇಂಪ್ಯಾಕ್ಟ್ ಆಗುವಂತ ಎಲ್ಲ ಸಾಧ್ಯತೆ ಇದೆ. ನೋಡೋಣ ಇವತ್ತು ನಾಳೆ ಯಾವ್ದಾದ್ರು ಬೇರೆ ನ್ಯೂಸ್ಗಳು ಬರ್ತಾವಂತ. ಇನ್ ಕೇಸ್ ಪಾಸಿಟಿವ್ ಆದ್ರೆ ಅದಿನ್ನೂ ಒಳ್ಳೆ ನ್ಯೂಸ್ ಆಗುತ್ತೆ. ಹೇಗಿದ್ರು ನಾವು ಸೋಮವಾರದ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡ್ತೀವಿ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ. ಆಗ ನಮಗೆ ಒಂದು ಐಡಿಯಾ ಕೂಡ ಬರುತ್ತೆ ಎಷ್ಟು ಮಟ್ಟಿಗೆ ಇರಬಹುದು ಪರ್ಫಾರ್ಮೆನ್ಸ್ ಅಂತ. ಬಂದಿರೋಂತ ನ್ಯೂಸ್ ಅಂತೂ ಪಾಸಿಟಿವ್ ಇದೆ. ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.